ಹಿಂದೊಮ್ಮೆ ಶೋಣಿತಾಪುರ ಎಂಬ ರಾಜ್ಯದಲ್ಲಿ ದಾರಿಕಾಸುರ ಎಂಬ ರಾಕ್ಷಸ ಆಳುತ್ತಿದ್ದನು. ಅವನು 3 ಲೋಕಕ್ಕೂ ಕಂಟಕನಾಗಿ ದೇವತೆಗಳ ಹಾಗೂ ಮಾನವರ ಶಾಂತಿಯನ್ನು ಕಸಿದುಕೊಂಡಿದ್ದನು. ತತ್ತರಿಸಿದ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ಆ ಅಸುರನಿಂದ ನಮಗೆ ರಕ್ಷಣೆ ಮಾಡಿ ಎಂದು ಪ್ರಾರ್ಥಿಸಿದರು. ಮಹಾವಿಷ್ಣುವು ತಮ್ಮ ಸುದರ್ಶನ ಚಕ್ರ ಹಿಡಿದು ಶೋಣಿತಾಪುರದತ್ತ ಪ್ರಯಾಣಿಸಿದರು. ಆದರೆ ದಾರಿಕಾಸುರನ ಕೈಯಲ್ಲಿಯೂ ಬ್ರಹ್ಮದೇವ ಕೊಟ್ಟ ಚಕ್ರಾಯುಧ ಇತ್ತು. 2 ಚಕ್ರಗಳು ಮುಖಾಮುಖಿಯಾದರೆ ಸೃಷ್ಟಿಯ ನಾಶವಾಗುತ್ತದೆ ಅಂತ ಆಲೋಚಿಸಿ ಮಹಾವಿಷ್ಣು ಯುದ್ಧಭೂಮಿಯಿಂದ ಕಣ್ಮರೆಯಾಗಿ ವೈಕುಂಠಕ್ಕೆ ಹಿಂತಿರುಗಿದರು. ವೈಕುಂಠದಲ್ಲಿ ಮಹಾವಿಷ್ಣು ಚಿಂತೆಯಿಂದ ಕಣ್ಮುಚ್ಚಿದ ಕ್ಷಣದಲ್ಲೇ ಬಲಗಣ್ಣಿನಿಂದ 7 ಜಲಧಾರೆಗಳು ಬೀಳುತ್ತವೆ. ಅವುಗಳಿಂದ 7 ದೇವಿಯರು ಅಂದರೆ ಸಪ್ತ ಜಲದುರ್ಗಿಯರು ಜನಿಸುತ್ತಾರೆ. ಮಹಾವಿಷ್ಣು ಅವರಿಗೆ ಆಜ್ಞೆ ಕೊಡುತ್ತಾರೆ, ದಾರಿಕಾಸುರನ ವಧೆ ಮಾಡಿ ಧರ್ಮವನ್ನು ರಕ್ಷಿಸಿ ಹಾಗೆ ತುಳುನಾಡಿನಲ್ಲಿ ನೆಲೆ ನಿಲ್ಲಿ ಅಂತ ಆಶೀರ್ವಾದ ಮಾಡುತ್ತಾರೆ. ಆಜ್ಞೆಯನ್ನು ಸ್ವೀಕರಿಸಿದ ಸಪ್ತ ಜಲದುರ್ಗಿಯರು ಶೋಣಿತಾಪುರದತ್ತ ಹೊರಡುತ್ತಾರೆ. ದಾರಿಯ ಮಧ್ಯ ಗುಳಿಗ ದೈವ ಸಮುದ್ರ ತೀರಕ್ಕೆ ಕಾಲು ಘಟ್ಟಕ್ಕೆ ತಲೆ ಹಾಕಿ ದಾರಿ ಮಧ್ಯದಲ್ಲಿ ನಿದ್ರಿಸುತ್ತಾ ಇರುವ ಅವನನ್ನು ಎಬ್ಬಿಸುತ್ತಾರೆ. ಇದರಿಂದ ದೇವತೆಗಳಿಗೂ ಗುಳಿಗನಿಗೂ ವಾಗ್ವಾದ ನಡೆಯುತ್ತದೆ. ಆದರೆ ಈ 7 ಜಲದುರ್ಗಿಯರು ವಿಷ್ಣುವಿನ ಗಣಗಳು ಎಂಬುದನ್ನು ತಿಳಿದ ನಂತರ ಗುಳಿಗ ದೈವ ಅವರ ಜೊತೆ ಸೇರಿಕೊಳ್ಳುತ್ತಾರೆ. ಈ 7 ಜಲದುರ್ಗಿಯರ ಹಾಗೂ ಗುಳಿಗ ದೈವ ಶೋಣಿತಾಪುರಕ್ಕೆ ತಲುಪಿ ಉಪಾಯದಿಂದ ದಾರಿಕಾಸುರನ ಕೈಯಲ್ಲಿದ್ದ ಚಕ್ರವನ್ನು ಕಬಳಿಸಿ ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾರೆ. ಯುದ್ಧದ ನಂತರ ಸಪ್ತ ಜಲದುರ್ಗಿಯರು ಆ ಚಕ್ರಾಯುಧವನ್ನು ಮಹಾವಿಷ್ಣುವಿಗೆ ಮರಳಿಸುತ್ತಾರೆ. ಅದಾದ ಮೇಲೆ ಸಪ್ತ ಜಲದುರ್ಗಿಯರು, ಪ್ರಭು ಇನ್ನು ನಮ್ಮ ಕರ್ತವ್ಯವೇನು ಅಂತ ಕೇಳುತ್ತಾರೆ. ನೀವು 7 ಜಲದುರ್ಗಿಯರು ಪರಶುರಾಮ ಸೃಷ್ಟಿಗೆ ಹೋಗಿ 7 ದಿಕ್ಕಿನಲ್ಲಿ ನೆಲೆಯಾಗಿ ಧರ್ಮವನ್ನು ರಕ್ಷಿಸಿ ಹಾಗೂ ನಿಮ್ಮ ಜೊತೆಯಲ್ಲಿ ಗುಳಿಗ ದೈವವು 7 ದುರ್ಗಿಯರ ಬಂಟನಾಗಿ ಜೊತೆಗೆ ಇರಬೇಕು ಎನ್ನುವಂತೆ ಅಭಯ ನೀಡುತ್ತಾರೆ. ನಂತರ ಸಮುದ್ರದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ದೋಣಿಯಲ್ಲಿ ಬರುತ್ತಿದ್ದಾಗ ಅವರ ಜೊತೆ ಜಲವರ ದೈವ ಕೂಡ ಸೇರಿ ತುಳುನಾಡಿನ ಕರಾವಳಿಯ ವಿವಿಧ ಸ್ಥಳಗಳಲ್ಲಿ ನೆಲೆಯಾಗುತ್ತಾರೆ. ಆ ಪವಿತ್ರ ಕ್ಷೇತ್ರಗಳೇ ಇಂದು ನಮಗೆ ಪರಿಚಿತವಾದ 7 ಸಪ್ತ ಜಲದುರ್ಗಿಯರ ದೇವಸ್ಥಾನ. ಹೊಳಲಿ ಶ್ರೀ ರಾಜರಾಜೇಶ್ವರಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ, ಸಸಿಹಿತ್ಲು ಶ್ರೀ ಭಗವತಿ, ಮುಂಡ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ, ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ, ಕುಂಜಾರುಗಿರಿ ಶ್ರೀ ದುರ್ಗಾ ದೇವಿ. ಮುಂದಿನ ವಿಡಿಯೋದಲ್ಲಿ ಈ 7 ದೇವಿಯರಲ್ಲಿ ಯಾವ ದೇವರ ಕತೆ ತಿಳಿಯಬೇಕೆಂದು ಕಮೆಂಟ್ನಲ್ಲಿ ಬರೆಯಿರಿ. ಮತ್ತಷ್ಟು ಪವಿತ್ರ ಕ್ಷೇತ್ರದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡುವುದನ್ನು ಮರೆಯಬೇಡಿ.